ಮೊನ್ನೆ ನಡೆದಂತ ವಿಧಾನಸಭಾ ಇದರಲ್ಲಿ ಕೂಡ ಅಧಿವೇಶನದಲ್ಲಿ ಕೂಡ ನಮ್ಮ ಸಾಹೇಬರು ಯಾವ ರೀತಿ ಮಾತಾಡಿದ್ರು ಅಂತ ತಾವೆಲ್ಲ ಗಮನಿಸಿದ್ದೀವಿ. ಅದು SC/ST ಹಣ ದುರುಪಯೋಗ ಆಗಿರತಕ್ಕಂಥ ವಿಚಾರ ಇರ್ಬೋದು, ಗ್ರೇಟರ್ ಬೆಂಗಳೂರು ವಿಚಾರ ಆಗಿರ್ಬೋದು, PRR 2 ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇರ್ಬೋದು. ಅವರ ವಿಷಯ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕೌಶಲ್ಯಾಭಿವೃದ್ಧಿ ಬಗ್ಗೆ ಕೂಡ ಮಾತಾಡಿದ್ದಾರೆ ಅವರು. ಯಾವ ರೀತಿ ನಾವು ಗ್ಯಾರಂಟಿಗಳನ್ನ ಕೊಡೋದ್ರಿಂದ ಹಾಳು ಮಾಡ್ತಾ ಇದ್ದೀವಿ ಜನಗಳನ್ನ, ಆ ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗಿ ಹೇಗೆ ನಾವು ಸಾಲಗಳನ್ನ ಮಾಡಿಕೊಂಡು ಮೈಕ್ರೋ ಫೈನಾನ್ಸ್ ಅವರು ಸಾಯಿಸ್ತಾ ಇಲ್ಲ, ಜನಗಳು ನಿಮ್ಮಿಂದ ಸಾಯ್ತಿದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಒಂದು ದೂರದೃಷ್ಟಿ ಇದೆ ಅವ್ರಿಗೆ. ಕೌಶಲ್ಯಾಭಿವೃದ್ಧಿ ಮಾಡಿ, ಟೈಲರಿಂಗ್ ಟ್ರೈನಿಂಗ್ ಕೊಡಿ, ಬ್ಯೂಟಿಷಿಯನ್ಸ್ ಮಾಡಿ, ಸಾರಥಿ ಯೋಜನೆಯಲ್ಲಿ ಗಾಡಿಗಳನ್ನ ಕೊಡಿಸೋದ್ರಿಂದ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಬೋರ್ವೆಲ್ ಕೊಡಿಸೋದ್ರಿಂದ ಒಬ್ಬ ವ್ಯಕ್ತಿ 1 ಎಕರೆ ಜಮೀನಲ್ಲಿ ಸ್ವಂತ ದುಡಿಮೆ ಮಾಡಿ ಬದುಕಬಹುದು ಅಂತ ಕೂಡ ಹೇಳಿದ್ದಾರೆ. ಈ ವಿಚಾರಗಳನ್ನ ಇಡೀ ರಾಜ್ಯಕ್ಕೆ ತಿಳಿಯಂಗ ಅವ್ರು ಹೇಳಿದ್ದಾರೆ. ನಾವು ಪದಾಧಿಕಾರಿಗಳಾಗಿ ನಮ್ಮ ಕ್ಷೇತ್ರಕ್ಕೆ ತಿಳಿಯಂಗ ಹೇಳ್ಬೇಕಲ್ಲ. ಆ ಕೆಲಸವನ್ನ ನಾವು ಮಾಡ್ಲಿಕ್ಕೆ, ಸಂಘಟನಾತ್ಮಕವಾಗಿ ಒಂದಾಗ್ಲಿಕ್ಕೆ ನಾವು ಈ ರೀತಿಯಾದಂತಹ ಮೋರ್ಚಾಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಏನ್ ಕೆಲಸ ಆಗ್ಬೇಕು, ನಮ್ಮ ಸಮುದಾಯದಲ್ಲಿ ಏನ್ ಕೆಲಸ ಆಗ್ಬೇಕು ಅನ್ನುವ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಕಂಡಂತ ಧೀಮಂತ ವ್ಯಕ್ತಿತ್ವ. ಅವರು ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಸೀಮಿತರಲ್ಲ, ಅವರೊಬ್ಬ ವಿಶ್ವಮಾನವ. ಅವರ ವಿಚಾರಧಾರೆಗಳನ್ನ ಅರ್ಥ ಮಾಡಿಕೊಂಡು ನಾವು ಎಲ್ಲರ ಜೊತೆ ಬೆರಿಬೇಕು, ನಾವು ಎಲ್ಲರ ಜೊತೆ ಸಮಾನವಾಗಿ ನಿಲ್ಬೇಕು ಅನ್ನೋ ಧ್ಯೇಯ ನಿಮ್ಮಲ್ಲಿ ಇರಬೇಕು. ಜೊತೆಗೆ ನಾನು ವೇದಿಕೆ ಮೇಲೆ ಮತ್ತೆ ವೇದಿಕೆ ಮುಂದಿರುವ ನಮ್ಮ ಮುಖಂಡರುಗಳಿಗೆ ವಿನಂತಿ ಮಾಡ್ತೇನೆ, ನಾವು ಯಾವುದೇ ಊರಿಗೆ ಹೋದ್ರೂ ಕೂಡ ದಲಿತ ಸಮುದಾಯದ ಯಾವುದಾದ್ರೂ ವ್ಯಕ್ತಿ ಮನೆಗೆ ನಾವು ಭೇಟಿ ಕೊಡಬೇಕು ಕಡ್ಡಾಯವಾಗಿ. ಮತ್ತೆ ಅವ್ರ ಜೊತೆ ಸಹಪಂಥಿ ಭೋಜನವನ್ನ ಮಾಡಬೇಕು. ಆ ರೀತಿ ಮಾಡೋದ್ರ ಮುಖಾಂತರ ಈಗಾಗಲೇ ನಮ್ಮ ಶಾಸಕರು ಹಾಕೊಟ್ಟಿರ್ತಕ್ಕಂಥ ಮೇಲ್ಪಂಥಿಯಲ್ಲಿ ನಾವೆಲ್ಲ ಮುಂದೆ ಹೋಗೋಣ. ತನ್ಮೂಲಕ ನಾವೆಲ್ಲ ಒಂದು ಕುಟುಂಬ. ನಮ್ಮ ಶಾಸಕರು ಪದೇ ಹೇಳ್ತಿದ್ದಾರೆ, ನಾನು ಕೂಡ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ದೊಂದು ಕುಟುಂಬ, ನಮ್ಮಲ್ಲಿ ಭೇದ ಭಾವ ಇಲ್ಲ, ಮೇಲು ಕೀಳಿ ಇಲ್ಲ, ಜಾತಿ ಇಲ್ಲ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ. ಈ ಕುಟುಂಬವನ್ನ ಅತ್ಯಂತ ಸದೃಢವಾಗಿ ಕಟ್ಟೋಣ. ನಮ್ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಕ್ಕೆ, ಯಲಹಂಕ ಕ್ಷೇತ್ರ ಮಾದರಿಯಾಗುವಂತೆ ಮಾಡೋಣ. ಇದಕ್ಕೆಲ್ಲ ನಿಮ್ ಸಹಕಾರ ಇರ್ಲಿ. ಮತ್ತೆ ಇನ್ನೊಂದು ವಿಚಾರ,